ಚಾಮರಾಜನಗರ ಶೂಟೌಟ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಾಣೆಯಾಗಿದ್ದ ಮಹಿಮಾ ದಾಸ್ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಚಾಮರಾಜನಗರ ಶೂಟೌಟ್ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಕಾಣೆಯಾಗಿದ್ದ ಮಹಿಮಾ ದಾಸ್ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅಜ್ಞಾತ ಸ್ಥಳದಿಂದ ಮಹಿಮಾ ದಾಸ್ ಎಂಬಾತ ವಿಡಿಯೋನ ಬಿಡುಗಡೆ ಮಾಡಿರುವಂತದ್ದು. ಅರಣ್ಯ ಸಿಬ್ಬಂದಿ ದಾಳಿಯಲ್ಲಿ ಬಚಾವಾಗಿದ್ದ 4ನೇ ವ್ಯಕ್ತಿ ಈತ ಮಹಿಮಾ ದಾಸ್. ಅರಣ್ಯ ಸಿಬ್ಬಂದಿ ಶೂಟೌಟ್ ಮಾಡುವ ವೇಳೆ ಪರಾರಿಯಾಗಿದ್ದ ಈತ. ಇನ್ನು ಪರಾರಿಯಾಗಿ ಆಸ್ಪತ್ರೆಗೆ ಸೇರಿದ್ದೆ. ಈಗ ಹೊರಬರಲು ಭಯ ಆಗ್ತಿದೆ ಅಂತ ಹೇಳಿ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಇನ್ನು ಕೇಸ್ ಬಗ್ಗೆ ಪೊಲೀಸರು ಅರಣ್ಯ ಇಲಾಖೆ ತನಿಖೆ ಮಾಡ್ತಿದ್ದಾರೆ. ವಿಚಾರಣೆಗೆ ಬರುವಂತೆ ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ವಿಚಾರಣೆಗೆ ಬರ್ಲಿಕ್ಕೆ ನನಗೆ ಭಯ ಆಗುತ್ತೆ ಅಂತ ಒಂದು ವಿಡಿಯೋವನ್ನ ಮಾಡಿ ರಿಲೀಸ್ ಮಾಡಿದ್ದಾರೆ. ಚಾಮರಾಜನಗರ ಶೂಟೌಟ್ ಕೇಸ್ ಕಳೆದ ಕೆಲವು ದಿನಗಳಿಂದ ಸಾಕಷ್ಟು ವಿಚಾರಣೆಯಲ್ಲಿ ಇರುವಂತದ್ದು. ಇನ್ನು 3 ಜನ ಏನು ಸಾವನ್ನಪ್ಪಿದ್ರು. ಈತ 4ನೆಯ ವ್ಯಕ್ತಿ. ಅಲ್ಲಿದ್ದಂತಹ ಗುಂಪಿನ ಸದಸ್ಯರಲ್ಲಿ ಈತ 4ನೇ ವ್ಯಕ್ತಿ ಆಗಿದ್ದ. ಈತ ತಪ್ಪಿಸ್ಕೊಂಡಿದ್ದಾನೆ ಅಲ್ಲಿಂದ. ಅರಣ್ಯ ಇಲಾಖೆ ಸಿಬ್ಬಂದಿ ಗುಂಡಿನ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಈ ವ್ಯಕ್ತಿ ಅಲ್ಲಿಂದ ಪರಾರಿಯಾಗಿರ್ತಾನೆ. ಇನ್ನು ಪರಾರಿಯಾಗಿ ಆಸ್ಪತ್ರೆಗೆ ಕೂಡ ದಾಖಲಾಗಿರ್ತಾನೆ. ಇನ್ನು ಅಲ್ಲಿಂದ ಒಂದು ಅಜ್ಞಾತ ಸ್ಥಳದಿಂದ ಒಂದು ವಿಡಿಯೋ ಮಾಡಿ ಈಗ ರಿಲೀಸ್ ಮಾಡಿದ್ದಾನೆ. ಬಂದು ಅವ್ರು ಹಿಡಿಯುವಾಗ ಬೆಳಗ್ಗೆ ಯಾವ ಒಂದು 5:45 ಇರ್ಬೋದು. ಸರಿ ಬಂದುಬಿಟ್ರು ಅಂತ ಅವ್ರು ನೋಡುವಾಗ ಬಂದೇ ಇದ್ರು. ಒಬ್ಬರು ಶೂಟಿಂಗ್ ನೋಡಿದ್ರು. ನನಗೆ ಭಯ ಆಯಿತು. ಹಂಗೆ ಎದ್ಬಿಟ್ಟಿದ್ದೆ ನಾನು. ಆಮೇಲೆ ಆ ಥರ ನನ್ನ ಮೇಲೆ ಏಟ್ ಕೊಟ್ಟರು. ನಾನು ಹಂಗೆ ಡೌನ್ಗೆ ಎದ್ದು ಓಡಿಬಿಟ್ಟಿದ್ದೆ. ಏನಾಯ್ತಿಲ್ಲ ಒಂದು 5 ನಿಮಿಷ ನೋಡೋದು ಒಂದು ಸೌಂಡ್ ಇಲ್ಲ. ನನಗೆ ಹುಷಾರಿಲ್ಲದೆ ತುಂಬ ಹುಷಾರಿಲ್ಲದೆ ಸೀರಿಯಸ್ ಆಗಿ ಬರ್ತಾರೆ. ಹೊಟ್ಟೆ ನೋಡ್ಕೊಂಡು ಇದಾಗಿದ್ದೆ. ನಾನು ಮೆಲ್ಲಗೆ ಬಂದು ಮನೆ ಸೇರಿಬಿಟ್ಟು ಹಾಸ್ಪಿಟ್ಲಿಗೆ ಬಂದುಬಿಟ್ಟಿದ್ದೆ ನಾನು. ಈಗ ಇವರು ಫಾರೆಸ್ಟ್ ನೋಡ್ಕೊಂಡ್ರೆ ನನಗೆ ಒಂಥರ ಭಯ ಆಗ್ತದೆ. ಇವರು ಎನ್ಕ್ವೈರಿಗೆ ನಮ್ಗೆ ಹೋಗಿಲ್ಲ. ನಮ್ಮನ್ನ ಇದು ಸಾಕ್ಷಿಗೆ ಆಳಿದೆ ಅಂತ ಎಲ್ಲರ ಮೇಲೆ ಹೇಳಿ ಪೊಲೀಸ್ನವ್ರ ಮೇಲೆ ಇದು ಮಾಡ್ತಾಯಿದ್ದಾರೆ. ನಮ್ಗೆ ಅವ್ರ ಕಂಡ್ರೆ ಸ್ವಲ್ಪ ಭಯ ಆಯ್ತದೆ. ನಮಗೆ ಸಿರ್ಗೆ ಪೊಲೀಸ್ನವರು ಸಾಕ್ಷಿ ಆಗಿರ್ಬೇಕು. ನಮಗೆ ಹೆಚ್ಚಿಗೆ ನೀವೇ ನೋಡ್ಕೋಬೇಕು. ಬಂದು ಅವ್ರು ಹಿಡಿಯುವಾಗ ಬೆಳಗ್ಗೆ ಯಾವ ಒಂದು 5:45 ಇರ್ಬೋದು. ಸರಿ ಬಂದುಬಿಟ್ರು ಅಂತ ಅವ್ರು ನೋಡುವಾಗ ಬಂದೇ ಇದ್ರು. ಒಬ್ಬರು ಶೂಟಿಂಗ್ ನೋಡಿದ್ರು. ನನಗೆ ಭಯ ಆಯಿತು. ಹಂಗೆ ಎದ್ಬಿಟ್ಟಿದ್ದೆ ನಾನು. ಆಮೇಲೆ ಆ ಥರ ನನ್ನ ಮೇಲೆ ಏಟ್ ಕೊಟ್ಟರು. ನಾನು ಹಂಗೆ ಡೌನ್ಗೆ ಎದ್ದು ಓಡಿಬಿಟ್ಟಿದ್ದೆ. ಏನಾಯ್ತಿಲ್ಲ ಒಂದು 5 ನಿಮಿಷ ನೋಡೋದು ಒಂದು ಸೌಂಡ್ ಇಲ್ಲ. ನನಗೆ ಹುಷಾರಿಲ್ಲದೆ ತುಂಬ ಹುಷಾರಿಲ್ಲದೆ ಸೀರಿಯಸ್ ಆಗಿ ಬರ್ತಾರೆ. ಹೊಟ್ಟೆ ನೋಡ್ಕೊಂಡು ಇದಾಗಿದ್ದೆ. ನಾನು ಮೆಲ್ಲಗೆ ಬಂದು ಮನೆ ಸೇರಿಬಿಟ್ಟು ಈ ಕುರಿತಂತೆ ವಿಧಾನ ಮಂಡಲ ಅಧಿವೇಶನದಲ್ಲಿ ಕೂಡ ಬಿಜೆಪಿ ನಾಯಕರು ಮಾತನಾಡ್ತಾರೆ. ಇನ್ನು ಈಗ ಈ ಪ್ರಕರಣ ಏನಿದೆ ಇದರ ವಿರುದ್ಧ ದೊಡ್ಡ ಪಿತೂರಿನೇ ಇದೆ ಅಂತ ಕೂಡ ಹೇಳ್ತಾರೆ. ಇನ್ನು ಮೃತಪಟ್ಟ ಪತ್ನಿ ಹೇಳಿಕೆ, ಅವರು ಏನು ಜೋಳ ಕಾಯೋದಕ್ಕೆ ಹೋಗಿದ್ರಂತೆ. ಅಲ್ಲಿಯೇ ಮಲಗಿದ್ರು ಅವರು. ಇನ್ನು ಆಗ ಅವರನ್ನ ಗುಂಡಿಟ್ಟು ಕೊಂದಿದ್ದಾರೆ ಅಂತ ಹೇಳಿ ಈ ಮಾಹಿತಿಯನ್ನ ಕೂಡ ವಿಧಾನ ಮಂಡಲ ಅಧಿವೇಶನದಲ್ಲಿ ಬಿಜೆಪಿ ನಾಯಕರು ಹೇಳಿರುವಂಥದ್ದು. ಈಗ ಈ ಪ್ರಕರಣಕ್ಕೆ ಏನಿದೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಇನ್ನು ಅಲ್ಲಿರುವಂತಹ 4ನೇ ವ್ಯಕ್ತಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಅರಣ್ಯ ಸಿಬ್ಬಂದಿಯವರು ಶೂಟೌಟ್ ಮಾಡುವಂತಹ ಸಂದರ್ಭದಲ್ಲಿ ಈ ವ್ಯಕ್ತಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಇನ್ನು ಪರಾರಿಯಾದ ಬಳಿಕ ಅಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಇನ್ನು ಈಗ ಅಲ್ಲಿಂದ ಒಂದು ಅಜ್ಞಾತ ಸ್ಥಳದಿಂದ ಅಲ್ಲಿ ವಿಡಿಯೋ ಮಾಡಿ ರಿಲೀಸ್ ಮಾಡಿದ್ದಾನೆ. ಇನ್ನು ಈ ಬಗ್ಗೆ ಪೊಲೀಸರು ಅರಣ್ಯ ಇಲಾಖೆ ತನಿಖೆ ಮಾಡ್ತಿದ್ದಾರೆ. ಈ ತನಿಖೆಗೆ ಹಾಜರಾಗುವಂತೆ ಹೇಳ್ತಿದ್ದಾರೆ. ಹಾಜರಿಗೆ ಬರುವಂತೆ ಹೇಳ್ತಾ ಇದ್ದಾರೆ. ಆದ್ರೆ ನನಗೆ ಭಯ ಆಗ್ತಿದೆ. ನನಗೆ ಇನ್ನು ಹೆಚ್ಚಿನ ಸೆಕ್ಯೂರಿಟಿ ಬೇಕು ನನಗೆ ವಿಚಾರಣೆಗೆ ಬರಲಿಕ್ಕೆ ಅಂತ ಈ ವ್ಯಕ್ತಿ ಭಯದಿಂದ ಒಂದು ವಿಡಿಯೋ ಮಾಡಿ ಈಗ ರಿಲೀಸ್ ಮಾಡಿದ್ದಾನೆ. ಚಾಮರಾಜನಗರ ಶಾಖಾ ಅರಣ್ಯ ಶೂಟೌಟ್ ಪ್ರಕರಣ ಇದು.
ಇನ್ನು ಈಗ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಇನ್ನು ಈ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಿ ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡಿದ್ರೆ ಈ ಪ್ರಕರಣದಲ್ಲಿ ಯಾರಿದ್ದಾರೆ, ಏನಾಗಿದೆ, ಪ್ರತಿಯೊಂದು ಕೂಡ ಸತ್ಯ ಹೊರಬರುವಂಥದ್ದು. ನಮ್ಮನ್ನ ಸಾಕ್ಷಿಗೆ ಆಳಿದೆ ಅಂತ ಎಲ್ಲರ ಮೇಲೆ ಹೇಳಿ ಪೊಲೀಸ್ನವ್ರ ಮೇಲೆ ಇದು ಮಾಡ್ತಾ ಇದ್ದಾರೆ. ನಮ್ಗೆ ಅವ್ರ ಕಂಡ್ರೆ ಸ್ವಲ್ಪ ಭಯ ಆಯ್ತದೆ. ನಮಗೆ ಸಿರ್ವೇನು ಪೊಲೀಸ್ನವರು ಸಾಕ್ಷಿ ಆಗಿರ್ಬೇಕು, ನಮಗೆ ಹೆಚ್ಚಿಗೆ ಇದೆ, ನೀವೇ ನೋಡ್ಕೋಬೇಕು. ನಮ್ಮನ್ನು ಬಂದು ಅವ್ರು ಹಿಡಿಯುವಾಗ ಬೆಳಗ್ಗೆ ಜಾವ ಒಂದು 5:45 ಇರ್ಬೋದು. ಸರಿ ಬಂದುಬಿಟ್ರು ಅಂತ ಅವ್ರು ನೋಡುವಾಗ ಬಂದೇ ಇದ್ರು. ಒಬ್ಬರು ಶೂಟಿಂಗ್ ನೋಡಿದ್ರು, ನನಗೆ ಭಯ ಆಯಿತು, ಹಂಗೆ ಎದ್ಬಿಟ್ಟಿದ್ದೆ ನಾನು. ಆಮೇಲೆ ಆ ಥರ ನನ್ನ ಮೇಲೆ ಏಟ್ ಕೊಟ್ಟರು. ನಾನು ಹಂಗೆ ಡೌನ್ಗೆ ಎದ್ದು ಓಡಿಬಿಟ್ಟಿದ್ದೆ. ಏನಾಯ್ತಿಲ್ಲ, ಒಂದು 5 ನಿಮಿಷ ನೋಡುವಾಗ ಒಂದು ಸೌಂಡು ಇಲ್ಲ. ನನಗೆ ಹುಷಾರಿಲ್ಲದೆ, ತುಂಬ ಹುಷಾರಿಲ್ಲದೆ ಸೀರಿಯಸ್ಸಾಗಿ ಬರ್ತಾರೆ, ಹೊಟ್ಟೆ ನೋಡ್ಕೊಂಡು ಇದಾಗಿದ್ದೆ. ನಾನು ಅಲ್ಲಿಗೆ ಬಂದು ಮನೆ ಸೇರಿಬಿಟ್ಟು ಹಾಸ್ಪಿಟ್ಲಿಗೆ ಬಂದುಬಿಟ್ಟಿದ್ದೆ ನಾನು. ಈಗ ಇವರು ಪಾಲಿಸ್ಕೊಂಡ್ರೆ ನನಗೆ ಒಂಥರ ಭಯ ಆಗ್ತಾಯಿದೆ. ಇವರು ಎನ್ಕ್ವೈರಿಗೆ ನಮ್ಗೆ ಹೊಟ್ಟೆ ನಮ್ಮನ್ನ ಇದು ಸಾಕ್ಷಿಗೆ ಆಳಿದೆ ಅಂತ ಎಲ್ಲರ ಮೇಲೆ ಹೇಳಿ ಪೊಲೀಸ್ನವ್ರ ಮೇಲೆ ಇದು ಮಾಡ್ತಾ ಇದ್ದಾರೆ. ನಮ್ಗೆ ಅವ್ರ ಕಂಡ್ರೆ ಸ್ವಲ್ಪ ಭಯ ಆಯ್ತದೆ. ನಮಗೆ ಸಿರ್ವೇನು ಪೊಲೀಸ್ನವರು ಸಾಕ್ಷಿ ಆಗಿರ್ಬೇಕು, ನಮಗೆ ಹೆಚ್ಚಿಗೆ ಇದೆ, ನೀವೇ ನೋಡ್ಕೋಬೇಕು. ಚಾಮರಾಜನಗರದ ಶೂಟೌಟ್ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅರಣ್ಯ ಸಿಬ್ಬಂದಿ ದಾಳಿಯಲ್ಲಿ ಬಚಾವಾಗಿದ್ದಾನೆ 4ನೇ ವ್ಯಕ್ತಿ ಮಹಿಮಾ ದಾಸ್. ಈತ ಈಗ ಒಂದು ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ದಾನೆ. ಅರಣ್ಯ ಸಿಬ್ಬಂದಿ ಶೂಟೌಟ್ ಮಾಡುವ ಸಂದರ್ಭದಲ್ಲಿ ಆತ ಪರಾರಿಯಾಗಿದ್ದ. ಇನ್ನು ಪರಾರಿಯಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ. ಈಗ ಆತನಿಗೆ ಹೊರಬರಲು ಭಯ ಆಗ್ತಿದೆ ಅಂತ ಹೇಳಿ ಒಂದು ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ದಾನೆ. ಇನ್ನು ಈ ಬಗ್ಗೆ ಪೊಲೀಸರು ಮತ್ತು ಅರಣ್ಯ ಇಲಾಖೆ ಏನಿದೆ ತನಿಖೆ ಮಾಡ್ತಿದ್ದಾರೆ. ವಿಚಾರಣೆಗೆ ಬರುವಂತೆ ಕೂಡ ತಿಳಿಸಿದ್ದಾರೆ. ಆದ್ರೆ ನನಗೆ ವಿಚಾರಣೆಗೆ ಬರಲು ಭಯ ಆಗ್ತಿದೆ ಅಂತ ಈತ ಹೇಳ್ಕೊಂಡಿದ್ದಾನೆ ಆ ವಿಡಿಯೋದಲ್ಲಿ.